ಹಾಯ್ ಗೈಸ್, ನಾನಿವತ್ತು ಒಂದು ಸೂಪರ್ ಆಗಿರೋ ಸ್ಪ್ಯಾನಿಷ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒನ್ಲೈನ್ ಸ್ಟೋರಿ ಏನಂದ್ರೆ, ಒಂದು ದೊಡ್ಡ ಅಪಾರ್ಟ್ಮೆಂಟ್ ನ 7th ಫ್ಲೋರ್ ನಲ್ಲಿ ವಾಸ ಮಾಡ್ತಿರೋ ಚಿತ್ರದ ಹೀರೋ ತನ್ನ 2 ಮಕ್ಕಳ ಜೊತೆ ಕೆಳಗಡೆ ಹೋಗುವಾಗ, ಮಕ್ಕಳು ನೀವು ಲಿಫ್ಟ್ ಅಲ್ಲಿ ಬನ್ನಿ, ನಾವು ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ಬರ್ತೀವಿ ಅಂತ ಕೆಳಗಡೆ ಬರ್ತಾರೆ. ಹೀರೋ ಲಿಫ್ಟ್ ಅಲ್ಲಿ ಕೆಳಗಡೆ ಬಂದು ನೋಡಿದ್ರೆ ಮೆಟ್ಲಿಳ್ಕೊಂಡು ಬಂದಿದ್ದ ಮಕ್ಕಳು ಕಾಣಿಸ್ತಾ ಇಲ್ಲ. ಅಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲರ ಹತ್ರನೂ ವಿಚಾರಿಸ್ತಾರೆ, ಆದ್ರೆ ಮಕ್ಕಳು ಸಿಗೋದೇ ಇಲ್ಲ. ಹಾಗಾದ್ರೆ ಮಕ್ಕಳಿಗೆ ಏನಾಯ್ತು? ಈ ಕತೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದ ಹಾಗೆ ಚಿತ್ರದ ಹೆಸರು 7th ಫ್ಲೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಸೆಬಾಸ್ಟಿನ್ ನ ತೋರಿಸ್ತಾರೆ. ಇವತ್ತು ಒಂದು ದೊಡ್ಡ ಕೇಸ್ ನ ಹಿಯರಿಂಗ್ ಇದೆ. ಆ ಕೇಸ್ ನಲ್ಲಿ ಇವರೇ ವಾದ ಮಾಡಬೇಕು. ಸೆಬಾಸ್ಟಿನ್ ಗೆ ಒಂದು ಕಾಲ್ ಬರುತ್ತೆ, ಇವತ್ತು ಮಿಸ್ ಮಾಡದೆ ಕೋರ್ಟ್ಗೆ ಬರ್ತೀರಾ ತಾನೇ ಅಂತ. ಖಂಡಿತ ಬರ್ತೀನಿ, ನಾವು ಈ ಕೇಸ್ ನಲ್ಲಿ ಗೆಲ್ಲೇಬೇಕು, ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ರೀಸೆಂಟ್ಲಿ ವೈಫ್ ಜೊತೆ ಗಲಾಟೆ ಆಗಿದೆ. ಮಕ್ಕಳು ವೈಫ್ ಜೊತೆನೆ ಇದ್ದಾರೆ. ವೈಫ್ ಎಲ್ಲಿದ್ದಾರಂದ್ರೆ ಸಿಟಿನಲ್ಲಿರೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನ 7ನೇ ಫ್ಲೋರ್ ನಲ್ಲಿ ಇದ್ದಾರೆ. ಸೊ ಸೆಬಾಸ್ಟಿನ್ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಗೆ ಬರ್ತಾರೆ. ಆಗ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಸೆಬಾಸ್ಟಿನ್ ಅವ್ರ ತಂಗಿ. ಸೆಬಾಸ್ಟಿನ್, ನಾನ್ ಮಾತಾಡ್ತಿರೋದು ನಿನ್ಗೆ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಏನ್ ವಿಷಯ? ನನ್ನ ಎಕ್ಸ್ ಹಸ್ಬೆಂಡ್ ಇದ್ದಾರಲ್ವಾ, ಅವನು ಮತ್ತೆ ನನ್ ಜೊತೆ ಬಾ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ನೋಡು, ಅವನಿಗೆಲ್ಲ ಹೆದರ್ಬೇಡ, ಸುಮ್ನೆ ಕಿರ್ಚಾಡ್ತಾನೆ ಅಷ್ಟೇ, ನೀನ್ ಆರಾಮಾಗಿರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇವ್ರ ಈ ಅಪಾರ್ಟ್ಮೆಂಟ್ ನ ಇನ್ಚಾರ್ಜ್, ಆಲ್ಮೋಸ್ಟ್ ಮ್ಯಾನೇಜರ್ ತರ. ಮ್ಯಾನೇಜರ್ ಜೊತೆ ಮಾತಾಡಿ ಲಿಫ್ಟ್ ಅಲ್ಲಿ ಹೋಗ್ತಾರೆ. ಅದೇ ಲಿಫ್ಟ್ ಅಲ್ಲಿ ಒಬ್ಬ ಬರ್ತಾನೆ. ಅವನ್ ಆಟಿಟ್ಯೂಡ್ ನೋಡಿ ಸೆಬಾಸ್ಟಿನ್ ಗೆ ಇಷ್ಟ ಆಗೋದಿಲ್ಲ. ಈಗ ಸೆಬಾಸ್ಟಿನ್ 7th ಫ್ಲೋರ್ ಗೆ ಬರ್ತಾರೆ. ಇದೇ ಅವ್ರ ವೈಫ್. ಏನು ಡೋರ್ ತಟ್ಟಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಓ ಸಾರಿ, ಮಕ್ಕಳಲ್ಲಿ ಒಳಗಡೆ ನೀವು ಬರ್ತೀರಾ ಅಂತ ಹೈಡ್ ಆಗಿದ್ದಾರೆ. ಹೌದಾ, ಸರಿ ಅಂತ ಸೆಬಾಸ್ಟಿನ್ ಬೆಡ್ರೂಮ್ ಗೆ ಹೋಗ್ತಾರೆ. ಮಕ್ಕಳು ಹೈಡ್ ಆಗಿದ್ದಾರೆ. ತಕ್ಷಣ ಬಂದು ಹೆದರ್ಸೋ ಪ್ರಯತ್ನ ಮಾಡ್ತಾರೆ. ಇವರು ಕೂಡ ಹೆದರೋ ತರ ಡ್ರಾಮಾ ಮಾಡ್ತಾರೆ. ಸರಿ, ಸ್ಕೂಲ್ಗೆ ಟೈಮ್ ಆಯ್ತು, ರೆಡಿಯಾಗಿ ಅಂತ. ವೈಫ್ ಜೊತೆ ಗಲಾಟೆ ಆಗಿದ್ರು ಸೆಬಾಸ್ಟಿನ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಮಕ್ಕಳು ರೆಡಿ ಆಗ್ತಾರೆ. ಸೆಬಾಸ್ಟಿನ್ ವೈಫ್ ಜೊತೆ ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ವೈಫ್ ಒಂದು ಪೇಪರ್ ತಗೊಂಡ್ ಬಂದು, ನಾನು ಮಕ್ಕಳನ್ನ ಕರ್ಕೊಂಡು ಸ್ಪೇನ್ಗೆ ಹೋಗ್ಬೇಕು, ಸೈನ್ ಹಾಕಿ. ನೀನ್ ಅವ್ರನ್ನ ಕರ್ಕೊಂಡು ಹೋದ್ರೆ ನಾನ್ ಹೇಗೆ ಅವ್ರನ್ನ ನೋಡೋದು? ನಮ್ ತಂದೆಗೆ ಹುಷಾರಿಲ್ಲ, ನಾನ್ ಅಲ್ಲಿಗೆ ಹೋಗ್ಲೇಬೇಕು, ಸೊ ಸೈನ್ ಮಾಡಿ. ಹೌದಾ, ಆದ್ರೆ ಈಗ ನಾನು ಸೈನ್ ಮಾಡಲ್ಲ, ಫಸ್ಟ್ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ, ಇವತ್ತು ಲಾಸ್ಟ್ ಹಿಯರಿಂಗ್ ಬೇರೆ ಇದೆ. ಸರಿ, ಆದಷ್ಟು ಬೇಗ ಈ ಪೇಪರ್ಗೆ ಸೈನ್ ಹಾಕಿ, ನಾನು ಮಕ್ಕಳನ್ನ ಕರ್ಕೊಂಡು ಸ್ಪೇನ್ಗೆ ಹೋಗ್ಬೇಕು. ಅವ್ರ ಆಫೀಸ್ಗೆ ಲೇಟ್ ಆಗಿದೆ ಅನ್ಸುತ್ತೆ. ಸೆಬಾಸ್ಟಿನ್ಗೆ ಹೇಳ್ತಾರೆ, ನೋಡಿ ಮಕ್ಕಳನ್ನ ಕರ್ಕೊಂಡು ಲಿಫ್ಟ್ ಅಲ್ಲೇ ಹೋಗಿ, ಮೆಟ್ಲು ಇಳಿಯೋದಕ್ಕೆ ಬಿಡಬೇಡಿ ಅಂತ. ಹಾಗೇನೆ ಲೂನಾ ಅವ್ರ ಕ್ಲಾಸ್ ಟೀಚರ್ಗೆ ಟ್ಯಾಬ್ಲೆಟ್ ನ ಕೊಟ್ಬಿಡಿ ಅಂತ. ಸೊ ಇವ್ರಿಗೆ 2 ಮಕ್ಕಳು. ಹುಡುಗನ ಹೆಸರು ಲೂಕ್, ಹುಡುಗಿ ಹೆಸರು ಲೂನಾ. ಈ ಲೂನಾ ಇದ್ದಾಳಲ್ಲ, ಅವಳಿಗೆ ಏನೋ ಆರೋಗ್ಯ ಸಮಸ್ಯೆ ಇದೆ, ಸೊ ಅವಳು ಟ್ಯಾಬ್ಲೆಟ್ ತಗೋಬೇಕು. ಇದೇ ಕಾರಣಕ್ಕೆ ವೈಫ್ ಆ ಟ್ಯಾಬ್ಲೆಟ್ ಕೊಟ್ಬಿಡಿ ಅಂತ ಹೇಳಿರೋದು. ಆಫೀಸ್ಗೆ ಲೇಟ್ ಆಗಿರೋದ್ರಿಂದ ವೈಫ್ ಅಲ್ಲಿಂದ ಹೋಗ್ತಾರೆ. ಸೆಬಾಸ್ಟಿನ್ ಮಕ್ಕಳನ್ನ ಕರ್ಕೊಂಡು ಲಿಫ್ಟ್ ಹತ್ರ ಬರ್ತಾರೆ. ಈ ಫೋನ್ ನ ಹುಷಾರಾಗಿ ಇಟ್ಕೊಳ್ಳಿ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಈ ಫೋನ್ ಇಂದ ಕಾಲ್ ಮಾಡಿ ಅಂತ ಒಂದು ಫೋನ್ ಕೊಡ್ತಾರೆ. ಸರಿ ಬನ್ನಿ ಲಿಫ್ಟ್ ಅಲ್ಲಿ ಹೋಗೋಣ. ಆಗ ಈ ಮಕ್ಕಳು, ನಾವು ಲಿಫ್ಟ್ ಅಲ್ಲಿ ಬರಲ್ಲ, ಮೆಟ್ಲು ಇಳಿಯೋದ್ರಲ್ಲಿ ಏನೋ ಒಂಥರ ಮಜಾ ಇದೆ, ನಿಮ್ ತಾಯಿ ಹೇಳಿದ್ನ ಮರ್ತು ಬಿಟ್ರ? ನಿಮ್ನ ಮೆಟ್ಲು ಇಳಿಯೋದಕ್ ಬಿಡಬಾರ್ದು ಅಂತ ಹೇಳಿದ್ದಾಳೆ. ಅಪ್ಪ, ನೀವು ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು, ನೀವು ಹೇಳ್ಬೇಡಿ. ಈಗ ಒಂದು ರೇಸ್, ನೀವು ಲಿಫ್ಟ್ ಅಲ್ಲಿ ಬನ್ನಿ, ನಾವು ಮೆಟ್ಲು ಇಳ್ಕೊಂಡು ಬರ್ತೀವಿ, ಯಾರು ಫಸ್ಟ್ ಗ್ರೌಂಡ್ ಫ್ಲೋರ್ ಗೆ ರೀಚ್ ಆಗ್ತಾರೋ ಅವರೇ ವಿನ್ನರ್. ಮಕ್ಕಳು ಆಸೆ ಪಡ್ತಾ ಇರೋದ್ರಿಂದ ಸೆಬಾಸ್ಟಿನ್ ಸರಿ ಅಂತ ಒಪ್ಕೊಂಡು ಲಿಫ್ಟ್ ಅಲ್ಲಿ ಬರ್ತಾರೆ. ಆಗ ಅವರಿಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಮಾಡಿರೋದು ಇವ್ರ ತಂಗಿ ಎಕ್ಸ್ ಹಸ್ಬೆಂಡ್, ಇದೆಲ್ಲ ನಿಂದೇ ಮಿಸ್ಟೇಕ್ ಅಂತ. ಇವ್ರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಗ ಲಿಫ್ಟ್ ಸಡನ್ ಆಗಿ ಸ್ಟ್ರಕ್ ಆಗುತ್ತೆ. ಮ್ಯಾನೇಜರ್, ಲಿಫ್ಟ್ ಏನೋ ಸ್ಟಾಪ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ ಅಂತ ಕಿರ್ಚಾಡ್ತಾರೆ. ಆದ್ರೆ ನೋ ರೆಸ್ಪಾನ್ಸ್. ಸ್ವಲ್ಪ ಹೊತ್ತು ಸ್ಟಾಪ್ ಆಗಿದ್ದ ಲಿಫ್ಟ್ ಸಡನ್ ಆಗಿ ನಾರ್ಮಲ್ ಆಗುತ್ತೆ. ಕೆಳಗಡೆ ಬಂದಾಗ ಮಕ್ಕಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಮೆಟ್ಲು ಇಳಿತಾ ಇದ್ದಾರೇನೋ ಅನ್ಕೊಂಡು, ಹೇ ಮಕ್ಕಳ, ನಾನೇ ಗೆದ್ಬಿಟ್ಟೆ ಅಂತ ಜೋರಾಗಿ ಹೇಳ್ತಾರೆ. ಆದ್ರೆ ಆ ಮಕ್ಕಳು ಇಳಿಯೋ ಶಬ್ದನಾದ್ರೂ ಕೇಳ್ಬೇಕು ಅಲ್ವಾ? ಆದ್ರೆ ಏನು ಶಬ್ದ ಕೇಳ್ತಾ ಇಲ್ಲ. ಮ್ಯಾನೇಜರ್ ಹತ್ರ ವಿಚಾರಿಸಿದಾಗ, ಇಲ್ಲ ಸರ್, ನಿಮ್ ಮಕ್ಕಳು ಇಲ್ಲಿಗೆ ಬಂದೇ ಇಲ್ಲ ಅಂತ. ಸರಿ, ಮಕ್ಕಳು ಬಂದ್ರೆ ಇಲ್ಲೇ ಇರೋದಕ್ಕೆ ಹೇಳಿ, ನಾನೋಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಸೆಬಾಸ್ಟಿನ್ ಮೆಟ್ಲು ಹತ್ಕೊಂಡು ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಮಕ್ಕಳು ಕಾಣ್ತಾ ಇಲ್ಲ. ಸೊ ಏನು ಅರ್ಥ ಆಗದೆ ಸೆಬಾಸ್ಟಿನ್ ಮ್ಯಾನೇಜರ್ ಹತ್ರ ಮೆಟ್ಲು ಇಳ್ಕೊಂಡು ಬಂದ್ರು, ಆದ್ರೆ ಈಗ ಇಲ್ಲಿಗೆ ಬಂದೇ ಇಲ್ಲ. ಸರ್, ಆ ನಟಾಲಿಯಾ ಇದ್ದಾಳಲ್ಲ, ಅವ್ರ ಮನೇಲಿ ಇರ್ಬೋದು, ಯಾಕಂದ್ರೆ ಯಾವಾಗ್ಲೂ ಅವ್ರಿಬ್ರು ಅಲ್ಲೇ ಆಟ ಆಡ್ತಾ ಇರ್ತಾರೆ. ಸರಿ ಅಂತ ಸೆಬಾಸ್ಟಿನ್ ನಟಾಲಿಯಾಗೆ ಕಾಲ್ ಮಾಡಿ, ನನ್ ಮಕ್ಕಳು ಅಲ್ಲಿಗೆ ಬಂದ್ರ ಅಂತ ಕೇಳಿದಾಗ ನಟಾಲಿಯಾ, ಇಲ್ಲ, ಲೂನಾ ಲೂಕಾ ಇಲ್ಲಿಗೆ ಬರ್ಲೇ ಇಲ್ವಲ್ಲ ಅಂತ. ಇವರಿಗೆ ಗಾಬರಿ ಆಗುತ್ತೆ. ಅಷ್ಟ್ರಲ್ಲಿ ಒಬ್ರು ಲೇಡಿ, ನಾನು 6th ಫ್ಲೋರ್ ನಲ್ಲಿ ಇದ್ದೀನಿ, ನಾವು ಮನೆ ಒಳಗಡೆ ಹೋಗುವಾಗ ನಿಮ್ ಮಕ್ಕಳು ಮೆಟ್ಲು ಇಳಿಯೋದ್ನ ನೋಡ್ದೆ ಅಂತ. ಮತ್ತೆ ಅವ್ರು ಎಲ್ಲಿಗೆ ಹೋದ್ರು ಅಂತ ಏನಾದ್ರೂ ಕರೆಕ್ಟ್ ಆಗಿ ನೋಡಿದ್ರ ಅಂತ ಕೇಳಿದಾಗ
ಇವರು ಇಲ್ಲ ಅಂತ ಹೇಳ್ತಾರೆ. ಮ್ಯಾನೇಜರ್ ಹೇಳ್ತಾರೆ, 3ನೇ ಫ್ಲೋರ್ ನಲ್ಲಿ ಒಬ್ರು ಪೊಲೀಸ್ ಆಫೀಸರ್ ಇದ್ದಾರೆ, ಅವ್ರ ಹತ್ರ ಹೆಲ್ಪ್ ಕೇಳೋಣ ಅಂತ. ಸರಿ ಅಂತ ಸೆಬಾಸ್ಟಿನ್ ಮ್ಯಾನೇಜರ್ ಜೊತೆ 3ನೇ ಫ್ಲೋರ್ಗೆ ಹೋಗ್ತಾರೆ. ಆ ಪೊಲೀಸ್ಗೆ ವಿಷಯ ಹೇಳಿದಾಗ ಮಕ್ಕಳು ಸ್ಕೂಲ್ಗೆ ಹೋಗಿರ್ಬೋದು, ಇಲ್ಲ ಮ್ಯಾನೇಜರ್ ರಿಸೆಪ್ಷನ್ ಅಲ್ಲೇ ಇದ್ರು, ಹಾಗೇನಾದ್ರೂ ಹೋಗಿದ್ರೆ ಇವ್ರ ಕಣ್ಣಿಗೆ ಬೀಳ್ಬೇಕಿತ್ತು ಅಲ್ವಾ. ಮೇ ಬಿ ಮ್ಯಾನೇಜರ್ ರಿಸೆಪ್ಷನ್ ಅಲ್ಲಿ ಇಲ್ದೇ ಇರೋ ಟೈಮ್ ಅಲ್ಲಿ ಹೋಗಿರ್ಬೋದು. ಒಂದ್ಸಲ ಸ್ಕೂಲಿಗೆ ಕಾಲ್ ಮಾಡಿ ವಿಚಾರಿಸಿ ಅಂತ ಸೆಬಾಸ್ಟಿನ್ ಸ್ಕೂಲಿಗೆ ಕಾಲ್ ಮಾಡಿ ಕೇಳ್ತಾರೆ. ಆದ್ರೆ ಮಕ್ಕಳು ಬಂದೇ ಇಲ್ವಂತೆ. ಸೊ ಇವ್ರಿಗೆ ಇನ್ನೂ ಗಾಬರಿ ಆಗುತ್ತೆ. ಈ ವಿಷಯನ ಪೊಲೀಸ್ಗೆ ಹೇಳಿದಾಗ ನೀವೇನು ಚಿಂತೆ ಮಾಡಬೇಡಿ, ನಾನು ಸ್ಟೇಷನ್ಗೆ ವಿಷಯ ಹೇಳ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಈಗ ಸೆಬಾಸ್ಟಿನ್ ವೈಫ್ ಕಡೆಯಿಂದ ಕಾಲ್ ಬರುತ್ತೆ. ಇವಳಿಗೆ ಹೇಗೆ ವಿಷಯ ಹೇಳೋದು ಅಂತ ಕಾಲ್ ಕಟ್ ಮಾಡ್ತಾರೆ. ಈಗ ಪ್ರತಿಯೊಂದು ಫ್ಲೋರ್ಗೆ ಹೋಗಿ ನನ್ ಮಕ್ಕಳನ್ನ ನೋಡಿದ್ರ ಅಂತ 2-3 ಫ್ಲೋರ್ ನಲ್ಲಿ ವಿಚಾರಿಸ್ತಾರೆ. ಆದ್ರೆ ಅವರೆಲ್ಲ ನೋಡೇ ಇಲ್ವಂತೆ. ಅಷ್ಟರಲ್ಲಿ ಕೆಳಗಡೆಯಿಂದ ಪೊಲೀಸ್ ಕರೀತಾರೆ. ಸೆಬಾಸ್ಟಿನ್ ಕೆಳಗಡೆ ಬಂದು ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ಕೇಳಿದಾಗ, ನಿಮ್ ಹತ್ರ ದುಡ್ಡಿದ್ಯಾ, ಯಾಕೆ ಕೇಳ್ತಾ ಇದ್ದೀರಾ? ಒಂದು ವೇಳೆ ಯಾರಾದ್ರೂ ನಿಮ್ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರೆ ಖಂಡಿತ ಇನ್ನೊಂದು 2-3 ಗಂಟೆ ಒಳಗಡೆ ಹಣ ಕೇಳೋ ಸಾಧ್ಯತೆ ಇದೆ. ಸೊ ನೀವು ಈಗ್ಲೇ ದುಡ್ಡನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೋ ಸರ್, ಹಾಗೆಲ್ಲ ಯಾರು ಕಿಡ್ನಾಪ್ ಮಾಡಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ ಅನ್ಸುತ್ತೆ. ಸೆಬಾಸ್ಟಿನ್, ನಾವು ಎಲ್ಲಾ ಆಂಗಲ್ ನಲ್ಲೂ ಯೋಚನೆ ಮಾಡಬೇಕು. ಈ ಅಪಾರ್ಟ್ಮೆಂಟ್ ಅಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಯಾರು ಇದ್ದಾರಾ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಸೆಬಾಸ್ಟಿನ್ ಅವ್ರ ವೈಫ್ಗೆ ಕಾಲ್ ಮಾಡ್ತಾರೆ. ಅವರು ಪಿಕ್ ಮಾಡಿ, ಸೆಬಾಸ್ಟಿನ್ ನಾನು ಅವಾಗ್ಲೇ ಕಾಲ್ ಮಾಡಿದಾಗ ಯಾಕೆ ಪಿಕ್ ಮಾಡಿಲ್ಲ? ಲೂನಾಗೆ ಟ್ಯಾಬ್ಲೆಟ್ ಕೊಡ್ಬೇಕು ಅಲ್ವಾ, ಅದನ್ನ ಟೀಚರ್ಗೆ ಕೊಟ್ರಾ ಇಲ್ವಾ ಅಂತ ಕೇಳೋದಕ್ಕೋಸ್ಕರನೇ ಕಾಲ್ ಮಾಡಿದ್ದೆ. ಇಲ್ಲ, ನಾನು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಅದು ನನ್ ಹತ್ರನೇ ಇದೆ. ಏನು ಟ್ಯಾಬ್ಲೆಟ್ ಕೊಟ್ಟಿಲ್ವಾ? ಅವಳಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತಿದ್ರೂನು ಯಾಕೆ ಹೀಗ್ ಮಾಡಿದ್ರಿ? ಮಕ್ಕಳು ಎಲ್ಲಿದ್ದಾರೆ ಅಂತಾನೆ ನನ್ಗೆ ಗೊತ್ತಿಲ್ಲ. ಮೆಟ್ಲು ಇಳ್ಕೊಂಡು ಬರ್ತೀನಿ ಅಂದ್ರು, ಸರಿ ಆಸೆ ಪಡ್ತಿದ್ದಾರಲ್ಲ ಅಂತ ಓಕೆ ಅಂದೆ. ನೋಡಿದ್ರೆ ಈಗ ಕಾಣಿಸ್ತಾ ಇಲ್ಲ. 3ನೇ ಫ್ಲೋರ್ ನಲ್ಲಿರೋ ಪೊಲೀಸ್ಗೆ ವಿಷಯ ಹೇಳಿದ್ದೀನಿ, ಅವರು ಕೂಡ ಸರ್ಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಂತೆ. ಇದನ್ನೆಲ್ಲ ಕೇಳಿ ವೈಫ್ಗೆ ಗಾಬರಿ ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ, ನಾನು ಅವ್ರನ್ನ ಕಂಡು ಹಿಡಿತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಸೆಬಾಸ್ಟಿನ್ ಯೋಚನೆ ಮಾಡ್ತಾರೆ, ಲಿಫ್ಟ್ ಅಲ್ಲಿ ಒಬ್ಬ ಸ್ಟ್ರೇಂಜರ್ ಬಂದಿದ್ದ ಅಲ್ವಾ, ಅವನ್ ಮೇಲೆ ಡೌಟ್ ಶುರು ಆಗುತ್ತೆ. ಅವನು 5th ಫ್ಲೋರ್ ನಲ್ಲೇ ಇದ್ದಾನೆ. ಮ್ಯಾನೇಜರ್ ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಡೋರ್ ತಟ್ಟದಾಗ ಅವನು ಡೋರ್ ಓಪನ್ ಮಾಡ್ತಾನೆ. ಎಲ್ಲಿ ನನ್ ಮಕ್ಕಳು? ಒಳಗಡೆ ಇದ್ದಾರೆ ತಾನೆ? ಸರ್, ನೀವೇನ್ ಮಾತಾಡ್ತಾ ಇದ್ದೀರಾ? ಸೆಬಾಸ್ಟಿನ್ ಅವನ್ನ ತಳ್ಕೊಂಡು ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಮಕ್ಕಳು ಅಲ್ಲಿ ಇರೋದಿಲ್ಲ. ನೀನೇ ಅಲ್ವಾ ನನ್ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು, ಮರ್ಯಾದೆಯಾಗಿ ನಿಜ ಹೇಳು ಅಂತ ಅವನಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಸ್ವಾಮಿ, ನಾನು ನಿಮ್ ಮಕ್ಕಳನ್ನ ನೋಡೇ ಇಲ್ಲ, ಹೀಗಿರುವಾಗ ಹೇಗೆ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ? ಸೆಬಾಸ್ಟಿನ್ಗೆ ತಲೆ ಕೆಟ್ಟು ಹೋಗುತ್ತೆ. ಒಂದು ವೇಳೆ ಮಹಡಿ ಮೇಲೆ ಇರ್ಬೋದಾ ಅಂತ ಅಲ್ಲೋಗಿ ಸರ್ಚ್ ಮಾಡ್ತಾರೆ. ಆದ್ರೆ ಅಲ್ಲೂ ಇಲ್ಲ. ಈಗ ಇವ್ರ ಸೀನಿಯರ್ ಕಾಲ್ ಮಾಡ್ತಾರೆ. ಸೆಬಾಸ್ಟಿನ್, ನೀನ್ ಇನ್ನೂ ಕೋರ್ಟ್ಗೆ ಬಂದೇ ಇಲ್ಲ, ಇವತ್ತು ಮುಖ್ಯವಾದ ಹಿಯರಿಂಗ್ ನಡೆಯುತ್ತೆ, ಮರ್ತ್ ಬಿಟ್ಟ ಅಂತ. ಇಲ್ಲ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇನ್ನೊಂದು ಅರ್ಧ ಗಂಟೆಲ್ ಬರ್ತೀನಿ. ಸರಿ ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಸೆಬಾಸ್ಟಿನ್ ಕೆಳಗಡೆ ಬಂದಾಗ ಅಷ್ಟರಲ್ಲಿ ವೈಫ್ ಬರ್ತಾರೆ. ನನ್ ಮಕ್ಕಳು ಎಲ್ಲಿ? ಗಾಬರಿ ಆಗ್ಬೇಡ, ಎಲ್ಲಾ ಆಂಗಲ್ ನಲ್ಲೂ ಹುಡುಕಾಟ ನಡೀತಾ ಇದೆ. ಗಾಬರಿ ಆಗದೆ ಹೇಗೆ ಇರ್ಲಿ ಸೆಬಾಸ್ಟಿನ್, ನಿಮ್ಗೆ ಮೊದ್ಲೇ ಹೇಳ್ದೆ ತಾನೆ ಮಕ್ಕಳನ್ನ ಮೆಟ್ಲಲ್ಲಿ ಇಳಿಯೋಕ್ ಬಿಡಬೇಡಿ ಅಂತ. ಆದ್ರೆ ನೀವು ನನ್ ಮಾತ್ ಕೇಳಿಲ್ಲ. ಈಗ ಮಕ್ಕಳು ಎಲ್ಲಿಗೆ ಹೋದ್ರು? ಒಂದು ವೇಳೆ ಅವರು ನಟಾಲಿಯಾ ಮನೇಲಿ ಇರ್ಬೋದು. ಇಲ್ಲ, ಕಾಲ್ ಮಾಡಿ ಕೇಳ್ದೆ, ಅವಳು ಬಂದೇ ಇಲ್ಲ ಅಂತ ಹೇಳಿದ್ಲು. ಕಾಲ್ ಮಾಡಿ ಯಾಕೆ ಕೇಳಿದ್ರಿ? ನಾವು ನೇರವಾಗಿ ಹೋಗಿ ಚೆಕ್ ಮಾಡೋಣ ಅಂತ ಇಬ್ರು ಲಿಫ್ಟ್ ಅಲ್ಲಿ ಹೋಗ್ತಾರೆ. ನಟಾಲಿಯಾ ಹಾಗೇನೆ ಅವ್ರ ಆಂಟಿ ಹೊರಗಡೆ ಇದ್ದಾರೆ. ಮಕ್ಕಳು ಸಿಕ್ಕಿದ್ರ ಅಂತ ನಟಾಲಿಯಾ ಕೇಳ್ತಾಳೆ. ಸೆಬಾಸ್ಟಿನ್ ಅವ್ರ ವೈಫ್ ಮನೆ ಒಳಗಡೆ ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ. ನಿಮ್ ಮಕ್ಕಳು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರುನು ನಟಾಲಿಯಾ ಮಾತಿನ ಮೇಲೆ ನಂಬಿಕೆ ಇಲ್ದೆ ಹುಡುಕ್ತಾ ಇದ್ದಾರೆ. ಒಳಗಡೆ ಮಕ್ಕಳಿಲ್ಲ ಅನ್ನೋದು ಗೊತ್ತಾದ್ಮೇಲೆ ನಟಾಲಿಯಾ ಹತ್ರ ಸಾರಿ ಕೇಳಿ ಅಲ್ಲಿಂದ ಬರ್ತಾರೆ. ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಾಗ ಸೆಬಾಸ್ಟಿನ್ ಅವ್ರ ವೈಫ್ ಸಡನ್ ಆಗಿ ಲಿಫ್ಟ್ ನ ಆಫ್ ಮಾಡ್ತಾರೆ. ಏನಾಯ್ತು ನಿನಗೆ? ನನ್ಗೇನು ಆಗಿಲ್ಲ, ನಾನು ಮಕ್ಕಳನ್ನ ಸ್ಪೇನಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ನಿಮ್ಗೆ ಮೊದ್ಲೇ ಗೊತ್ತಿತ್ತು, ಆದ್ರೆ ನಿಮ್ಗೆ ಅದು ಇಷ್ಟ ಇರ್ಲಿಲ್ಲ. ಸೊ ಇದೇ ಕಾರಣಕ್ಕೆ ಮಕ್ಕಳನ್ನ ಎಲ್ಲೋ ಬಚ್ಚಿಟ್ಟು ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ನಿನ್ಗೆ ಹುಚ್ಚಿಡ್ದಿದ್ಯಾ? ಅವರು ನಿನ್ಗೆ ಮಾತ್ರ ಮಕ್ಕಳಲ್ಲ, ನನಗೂ ಮಕ್ಕಳೇ. ನಾನು ಅಷ್ಟು ಚೀಪ್ ಆಗೆಲ್ಲ ಯೋಚನೆ ಮಾಡಲ್ಲ. ಅಷ್ಟರಲ್ಲಿ ಆಫೀಸ್ ಇಂದ ಕಾಲ್ ಬರುತ್ತೆ. ಸೆಬಾಸ್ಟಿನ್, ಕೋರ್ಟಿಗೆ ಬರ್ತೀಯಾ ಇಲ್ವಾ? ಟೈಮ್ ಬೇರೆ ಆಗ್ತಿದೆ. ಸ್ವಾಮಿ, ನನ್ ಮಕ್ಕಳು ಕಾಣಿಸ್ತಾ ಇಲ್ಲ, ಅವ್ರನ್ನ ಕಂಡು ಹಿಡಿದೆ ನಾನು ಹೇಗ್ ಕೋರ್ಟ್ಗೆ ಬರ್ಲಿ ಅಂತ. ಸೊ ಈಗ ವೈಫ್ಗೂ ಅರ್ಥ ಆಗುತ್ತೆ. ಸೆಬಾಸ್ಟಿನ್ ಕೂಡ ಮಕ್ಕಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ, ಇವ್ರು ಆ ತರದ ವ್ಯಕ್ತಿ ಅಲ್ಲ ಅಂತ. ಸಾರಿ ಕೇಳ್ತಾಳೆ. ಈಗ ಇಬ್ರು ಮ್ಯಾನೇಜರ್ ಹತ್ರ ಬರ್ತಾರೆ. ರೇಡಿಯೋನಲ್ಲಿ ಒಂದು ನ್ಯೂಸ್ ಪ್ರಸಾರ ಆಗ್ತಿದೆ. ಸೆಬಾಸ್ಟಿನ್ ಇವತ್ತು ಕೋರ್ಟ್ಗೆ ಹೋಗ್ಬೇಕಿತ್ತು ಅಲ್ವಾ? ಸೊ ಇವರು ಹೋಗದೆ ಇರೋದ್ರಿಂದ ಕೇಸ್ ಡಿಸ್ಮಿಸ್ ಆಗಿ ಆಪೋಸಿಟ್ ಪಾರ್ಟಿಯವರು ಗೆದ್ಬಿಟ್ರಂತೆ. ಈಗ್ಲೇ ಸೆಬಾಸ್ಟಿನ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇದೊಂದು ಟ್ರ್ಯಾಪ್. ಯೋಚನೆ ಮಾಡಿ ನೋಡು, ನಾನಿವತ್ತು ಕೋರ್ಟ್ಗೆ ಹೋಗಿದ್ರೆ ವಾದ ಮಾಡಿ ಈ ಕೇಸ್ ನಲ್ಲಿ ಗೆದ್ಬಿಡ್ತಾ ಇದ್ವಿ, ಆದ್ರೆ ನನ್ನಿಂದ ಹೋಗೋದಕ್ಕಾಗಿಲ್ಲ.
ಇದರಿಂದ ಆಪೋಸಿಟ್ ಪಾರ್ಟಿಯವರು ಗೆದ್ಬಿಟ್ರು. ನಾನು ಕೋರ್ಟ್ಗೆ ಹೋಗ್ಬಾರ್ದು ಅಂತಾನೆ ಪ್ಲಾನ್ ಮಾಡಿ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಹಾಗಾದ್ರೆ ಈಗ ಏನ್ ಮಾಡ್ತೀರಾ ಸೆಬಾಸ್ಟಿನ್ ಅಂತ ವೈಫ್ ಕೇಳ್ದಾಗ, ಈಗ ಅವರು ಕೇಸ್ ಗೆದ್ದಿರೋದ್ರಿಂದ ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಅಂದ್ರೆ ಕಳಿಸ್ತಾರೆ ಅಷ್ಟೇ ಅಂತ. ಆಪೋಸಿಟ್ ಪಾರ್ಟಿ ಲಾಯರ್ಗೆ ಕಾಲ್ ಮಾಡಿದಾಗ ಅವರು ಕಾಲ್ ಪಿಕ್ ಮಾಡಿ, ಯಾಕೆ ಸೆಬಾಸ್ಟಿನ್ ಇವತ್ತು ಕೋರ್ಟ್ಗೆ ಬಂದೇ ಇಲ್ಲ, ಯಾಕೆ ನಾನ್ ಬಂದಿಲ್ಲ ಅನ್ನೋದು ನಿನಗೆ ಗೊತ್ತು ತಾನೆ, ಕೇಸ್ ಗೆದ್ರಿ ತಾನೆ, ನನ್ ಮಕ್ಕಳನ್ನ ಕಳಿಸ್ಬಿಡಿ. ಏನ್ ಮಾತಾಡ್ತಾ ಇದೀಯಾ, ಸುಮ್ನೆ ಡ್ರಾಮಾ ಮಾಡ್ಬೇಡಿ, ನಾನ್ ಕೋರ್ಟ್ಗೆ ಬರಬಾರ್ದು ಅಂತ ತಾನೆ ಪ್ಲಾನ್ ಮಾಡಿ ನನ್ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದು. ಸರಿ ಈಗ ಕೇಸ್ ಗೆದ್ದಿದ್ದೀರಾ ತಾನೆ, ನನ್ ಮಕ್ಕಳನ್ನ ಕಳಿಸ್ಬಿಡಿ. ಸೆಬಾಸ್ಟಿನ್, ನಾವು ಕೆಟ್ಟವ್ರೆ, ಆದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಅಷ್ಟು ಕೆಟ್ಟವ್ರಲ್ಲ ಅಂತ. ಸೊ ಹಾಗಾದ್ರೆ ಅವ್ರು ಕಿಡ್ನಾಪ್ ಮಾಡಿಲ್ಲ, ಇನ್ ಕೇಸ್ ಮಾಡಿದ್ರೆ ಒಪ್ಕೋತಾ ಇದ್ರು ಅನ್ನೋದು ಸೆಬಾಸ್ಟಿನ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇನ್ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಗೆ ಹೋಗಿದ್ದ ಪೊಲೀಸ್ ಒಂದು ಪ್ರೊಫೈಲ್ ಸಮೇತ ಬರ್ತಾರೆ. ಈ ವ್ಯಕ್ತಿಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆ, ಇವನು ಇದೇ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾನೆ ಅಂದಾಗ ಮ್ಯಾನೇಜರ್ ಅವನು ಸೆಕೆಂಡ್ ಫ್ಲೋರ್ ನಲ್ಲೇ ಇದ್ದಾನೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ರೂಮ್ ಲಾಕ್ ಆಗಿದೆ. ಆದ್ರೆ ಸೆಬಾಸ್ಟಿನ್ಗೆ ಮಕ್ಕಳು ಒಳಗಡೆನೆ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲಾ ಫ್ಲಾಟ್ಗೂ ಸ್ಪೇರ್ ಕೀ ಇರುತ್ತೆ. ಮ್ಯಾನೇಜರ್ಗೆ ತರೋದಕ್ಕೆ ಹೇಳ್ತಾರೆ. ಆಗ ಪೊಲೀಸ್, ವಾರೆಂಟ್ ಇಲ್ದೆ ಹಾಗೆಲ್ಲ ಒಳಗಡೆ ನುಗ್ಗೋದಕ್ಕಾಗಲ್ಲ ಸರ್, ನಾನು ಲಾಯರ್, ಏನೇ ಪ್ರಾಬ್ಲಮ್ ಬಂದ್ರೂನು ನಾನ್ ನೋಡ್ಕೋತೀನಿ, ಫಸ್ಟ್ ಆ ಕೀ ತರೋದಕ್ಕೆ ಹೇಳಿ ಅಂತ. ಸರಿ ಅಂತ ಕೀ ತಂದು ಡೋರ್ ಓಪನ್ ಮಾಡಿ ನೋಡ್ತಾರೆ. ಆದ್ರೆ ಅಲ್ಲೂ ಮಕ್ಳಿಲ್ಲ. ಸೆಬಾಸ್ಟಿನ್ ಮ್ಯಾನೇಜರ್ಗೆ ಹೇಳ್ತಾರೆ, ಈ ಫ್ಲಾಟ್ ನಲ್ಲಿ ಯಾವ ರೂಮ್ ಎಲ್ಲ ಖಾಲಿಯಾಗಿ ಲಾಕ್ ಆಗಿದೆಯೋ ಅದ್ರ ಕೀಸ್ ಎಲ್ಲ ತಗೊಂಡ್ ಬಾ, ಓಪನ್ ಮಾಡಿ ನೋಡೋಣ ಅಂತ. ಆಗ ಪೊಲೀಸ್ ಹೇಳ್ತಾರೆ, ನಿಮ್ ಮಕ್ಳು ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಗ್ಬೇಕಿತ್ತು, ಖಂಡಿತ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಮೇ ಬಿ ಕಾಲ್ ಮಾಡಿ ಮತ್ತೆ ದುಡ್ಡು ಕೇಳೋ ಸಾಧ್ಯತೆ ಇದೆ, ಸ್ವಲ್ಪ ವೆಯ್ಟ್ ಮಾಡು ನೋಡೋಣ ಅಂತ. ಸೆಬಾಸ್ಟಿನ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರೋದ್ರಿಂದ ವೈಫ್ ಸಮಾಧಾನ ಮಾಡ್ತಾರೆ. ಸೊ ಈಗ್ಲೇ ಸೆಬಾಸ್ಟಿನ್ಗೆ ಮ್ಯಾನೇಜರ್ ಹಾಗೇನೆ ಈ ಪೊಲೀಸ್ ಮೇಲೆ ಡೌಟ್ ಶುರುವಾಗುತ್ತೆ. ಫಸ್ಟ್ ಈ ಮ್ಯಾನೇಜರ್ ಮೇಲೆನೆ ಡೌಟ್ ಇರೋದ್ರಿಂದ ಪಾರ್ಕಿಂಗ್ ಸ್ಲಾಟ್ ನಲ್ಲೇ ಹುಡ್ಕೋಣ ಅಂತ ಮ್ಯಾನೇಜರ್ ನ ಜೊತೆಲೆ ಕರ್ಕೊಂಡು ಹೋಗಿ ಸರ್ಚ್ ಮಾಡ್ತಾರೆ. ಸರ್, ಇಲ್ಲೆಲ್ಲೂ ಮಕ್ಳಿಲ್ಲ. ಹೇಗಿರ್ತಾರೆ, ಯಾಕಂದ್ರೆ ನೀನೇ ಅವ್ರನ್ನ ಎಲ್ಲೋ ಬಚ್ಚಿಟ್ಟಿದ್ದೀಯಾ. ಸರ್, ನಾನ್ ಆ ತರದ ವ್ಯಕ್ತಿ ಅಲ್ಲ, ಸುಮ್ನೆ ನಾಟಕ ಮಾಡ್ಬೇಡ, ನೀನ್ ಯಾವಾಗ್ಲೂ ರಿಸೆಪ್ಷನ್ ನಲ್ಲಿ ಇರ್ತೀಯ ತಾನೆ, ಕಿಡ್ನಾಪ್ ಮಾಡಿದವರು ನಿನ್ನ ದಾಟ್ಕೊಂಡೇ ಹೋಗ್ಬೇಕು, ನಿನ್ಗೆ ಗೊತ್ತಿಲ್ಲದೆ ಇರೋದಕ್ ಸಾಧ್ಯನೇ ಇಲ್ಲ. ಮಕ್ಕಳು ಮೆಟ್ಲು ಇಳ್ಕೊಂಡು ಬಂದಾಗ ನಾನು ಲಿಫ್ಟ್ ನಲ್ಲೇ ಇದ್ದೆ, ಸಡನ್ ಆಗಿ ಲಿಫ್ಟ್ ಸ್ವಲ್ಪ ಹೊತ್ತು ಸ್ಟಾಪ್ ಆಯ್ತು, ಆ ಕೆಲ್ಸ ಮಾಡಿರೋದ್ ನೀನೆ ತಾನೆ, ನಿನ್ಗೆ ದುಡ್ಡು ಬೇಕಿದ್ರೆ ಕೇಳು, ಎಷ್ಟು ಬೇಕಾದ್ರೂ ಕೊಡ್ತೀನಿ, ಈಗ ನನ್ ಮಕ್ಳೆಲ್ಲಿ ಅಂತ ಕೋಪ ಬಂದು ಅವನಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ಸರ್, ನಾನು ನಿಮ್ ಮಕ್ಕಳನ್ನ ಕಿಡ್ನಾಪ್ ಮಾಡಿಲ್ಲ, ಆ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅಂತ. ಈಗ್ಲೇ ಸೆಬಾಸ್ಟಿನ್ಗೂ ಅರ್ಥ ಆಗುತ್ತೆ ಇದ್ರಲ್ಲಿ ಮ್ಯಾನೇಜರ್ನ ಕೈವಾಡ ಏನು ಇಲ್ಲ ಅಂತ. ಇನ್ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿದಾಗ ತಂಗಿ ಎಕ್ಸ್ ಹಸ್ಬೆಂಡ್ ಇದ್ದಾನಲ್ವಾ, ಅವನೊಂದ್ಸಲ ಮೆಸೇಜ್ ಕೂಡ ಕಳ್ಸಿರ್ತಾನೆ, ಇದೆಲ್ಲ ನಿಂದೆ ತಪ್ಪು, ಇದಕ್ಕೆ ನೀನು ಖಂಡಿತ ಅನುಭವಿಸ್ತೀಯಾ ಅಂತ. ಒಂದು ವೇಳೆ ಅವ್ನ್ ಕಿಡ್ನಾಪ್ ಮಾಡಿದ್ದಾನೇನೋ ಅಂತ ಗೆಸ್ ಮಾಡ್ತಾರೆ. ಆದ್ರೆ ಇವರಿಗೆ ಅವನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ, ಅವ್ನ್ ಬರೀ ಬಿಲ್ಡಪ್ ಕೊಡ್ತಾನೆ ಹೊರತು ಇದೆಲ್ಲ ಮಾಡೋದಕ್ ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಬೇರೆ ಯಾರು ಈ ಕೆಲಸ ಮಾಡಿರ್ಬೋದು, ಮೇ ಬಿ ಪೊಲೀಸ್ ಆಫೀಸರ್ ಈ ಕೆಲಸ ಮಾಡಿರ್ಬೋದು ಅನ್ಕೊಂಡು ಅವ್ರ ಮನೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಮನೆ ಲಾಕ್ ಆಗಿದೆ. ನೇರವಾಗಿ ಮ್ಯಾನೇಜರ್ ರೂಮ್ಗೆ ಹೋಗಿ ಅಲ್ಲಿ ಆ ಪೊಲೀಸ್ ಆಫೀಸರ್ ನ ಫ್ಲಾಟ್ ಕೀ ಇದೆ, ಅದನ್ನ ತಗೊಂಡೋಗಿ ಡೋರ್ ಓಪನ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಹೊರಗಡೆ ಬರುವಾಗ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ. ನಮ್ಮನೆ ಒಳಗಡೆ ಯಾಕೆ ಬಂದೆ, ಅದನ್ನ ನೀನೇ ಹೇಳ್ಬೇಕು, ನನ್ ಮಕ್ಕಳನ್ನ ಎಲ್ಲಿಟ್ಟಿದ್ಯಾ, ದುಡ್ಡು ಬೇಕಿದ್ರೆ ಕೇಳು, ನಾನು ರಿಸ್ಕ್ ತಗೊಂಡು ನಿನ್ ಮಕ್ಕಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ಗೆ ನನ್ ಮೇಲೆನೆ ಡೌಟ್ ಇದೆಯಾ ಅಂತ. ಸೊ ಆರ್ಗ್ಯುಮೆಂಟ್ ಜಾಸ್ತಿ ನಡೆದಿದ್ರಿಂದ ಈ ಪೊಲೀಸ್ ಸೆಬಾಸ್ಟಿನ್ಗೆ ಹೊಡಿತಾರೆ. ನೀನು ಕಷ್ಟದಲ್ಲಿ ಇದ್ಯಾ ಅನ್ನೋದು ನನಗೆ ಗೊತ್ತು, ಹೀಗೆ ಎಲ್ರ ಮೇಲೂ ಸಂದೇಹ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಅಷ್ಟರಲ್ಲಿ ವೈಫ್ ಮೇಲ್ಗಡೆಯಿಂದ ಕಿರ್ಚಾಡ್ತಾ ಇದ್ದಾಳೆ, ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದವರು ಕಾಲ್ ಮಾಡಿದ್ದಾರೆ ಅಂತ. ಗಾಬರಿಯಾಗಿದ್ದ ಸೆಬಾಸ್ಟಿನ್ ಮನೆ ಒಳಗಡೆ ಹೋಗಿ ಕಾಲ್ ಪಿಕ್ ಮಾಡ್ತಾರೆ. ಆ ಕಿಡ್ನಾಪರ್ಸ್ ಹೇಳ್ತಾರೆ, ನಿಮ್ ಮಕ್ಕಳು ನಮ್ಮ ಹತ್ರನೇ ಇದ್ದಾರೆ, ಅವರು ಸೇಫ್ ಆಗಿ ನಿನ್ಗೆ ಬೇಕಂದ್ರೆ 2 ಗಂಟೆ ಒಳಗಡೆ $1,00,000 ನಮ್ಗೆ ಬೇಕು, ಅದನ್ನ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದು ಬಿಟ್ಟು ಪೊಲೀಸ್ಗೆ ಏನಾದ್ರೂ ವಿಷಯ ಹೇಳಿದ್ರೆ ನಿನ್ ಮಕ್ಕಳು ಜೀವಂತವಾಗಿ ನಿನ್ಗೆ ಸಿಗಲ್ಲ. ಹಾಗೇನೆ ಇನ್ಮೇಲೆ ನಾವು ಈ ನಂಬರ್ಗೆ ಕಾಲ್ ಮಾಡಲ್ಲ, ನಿಮ್ ಪರ್ಸನಲ್ ನಂಬರ್ ಹೇಳಿ ಅಂತ. ಸೆಬಾಸ್ಟಿನ್ ಇವ್ರ ಪರ್ಸನಲ್ ನಂಬರ್ನ ಕೊಡ್ತಾರೆ. ಸರಿ, 2 ಗಂಟೆ ಒಳಗಡೆ ಕಾಲ್ ಮಾಡ್ತೀವಿ, ಅಷ್ಟರಲ್ಲಿ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಪೊಲೀಸ್, ನೀವೇನು ಚಿಂತೆ ಮಾಡಬೇಡಿ, ನಾವು ಆ ಕಿಡ್ನಾಪರ್ಸ್ ನ ಕಂಡು ಹಿಡಿತೀವಿ ಅಂತ. ಸೆಬಾಸ್ಟಿನ್ ಹೇಳ್ತಾರೆ, ಬೇಡ, ನನ್ಗೆ ನನ್ನ ಮಕ್ಳ ಸೇಫ್ಟಿನೇ ಮುಖ್ಯ, ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ, ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ. ಪೊಲೀಸ್ ಕೂಡ ಒಪ್ಕೋತಾರೆ, ಯಾಕಂದ್ರೆ ಚಿಕ್ಕ ಮಕ್ಳು ಇದ್ರಲ್ಲಿ ರಿಸ್ಕ್ ತಗೊಳೋದಕ್ಕಾಗಲ್ಲ. 2 hours ಒಳಗಡೆ $2,00,000 ಹೇಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಇವ್ರ ಮಾವ ಸ್ಪೇನ್ ನಲ್ಲಿ ಇದ್ದಾರೆ, ಅವರು ಸ್ವಲ್ಪ ರಿಚ್ ಪರ್ಸನ್, ಅವ್ರ ಹತ್ರ ಹೆಲ್ಪ್ ಕೇಳೋಣ ಅಂದಾಗ ಈಗ ಸ್ಪೇನ್ ನಲ್ಲಿ ರಾತ್ರಿ, ಈ ಸಮಯದಲ್ಲಿ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ.
ಸೊ ನಮ್ ತಂದೆ ಕಾಲ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಆಗ ಸೆಬಾಸ್ಟಿನ್ ಸರಿ ಬಿಡು, ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಾಗ್ಲೇ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಲೋನ್ ಏನಾದ್ರೂ ಸಿಗುತ್ತಾ ಅಂತ ವಿಚಾರಿಸ್ತಾ ಇದ್ದಾರೆ. ಸಡನ್ ಆಗಿ ಫೋನ್ ಅಲ್ಲಿ ಬ್ಯಾಟ್ರಿ ಲೋ ಅಂತ ವಾರ್ನಿಂಗ್ ಕೊಡುತ್ತೆ. ಲಾಯರ್ ಆಫೀಸ್ಗೆ ಹೋಗೋಣ ಅಂತ ಕಾರ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ. ಈಗ ಟ್ಯಾಕ್ಸಿನಲ್ಲಿ ಹೋಗ್ತಾರೆ, ಆದ್ರೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಬೇರೆ ದಾರಿ ಇಲ್ದೆ ಓಡ್ಕೊಂಡೆ ಆಫೀಸ್ಗೆ ಬರ್ತಾರೆ. ಅಲ್ಲಿ ಸೀನಿಯರ್ ಲಾಯರ್, ಯಾಕೆ ನೀನು ಹಿಯರಿಂಗ್ ಗೆ ಬಂದಿಲ್ಲ? ನಿನ್ನಿಂದ ನಮ್ ಕಂಪನಿ ದೊಡ್ಡ ಕ್ಲೈಂಟ್ ನ ಕಳ್ಕೊಂಡಿದೆ. ಇನ್ ಕೇಸ್ ನೀನು ಕೋರ್ಟ್ಗೆ ಬಂದು ವಾದ ಮಾಡಿ ಈ ಕೇಸ್ ಗೆದ್ದಿದ್ರೆ ತುಂಬಾ ದುಡ್ಡು ಸಿಗ್ತಾ ಇತ್ತು ಅಂತ. ಸರ್, ಯಾರೋ ಪ್ಲಾನ್ ಮಾಡಿ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಅದಕ್ಕೆ ನಾನು ಕೋರ್ಟ್ಗೆ ಬರೋದಕ್ಕಾಗಿಲ್ಲ. ಈಗ ನಾನು $2 ಲಕ್ಷ ನ ಕೊಟ್ರೆ ಮಾತ್ರ ನನ್ ಮಕ್ಕಳನ್ನ ಬಿಡ್ತಾರಂತೆ. ನಿಮ್ ಹತ್ರ $2 ಲಕ್ಷ ಇದ್ರೆ ಕೊಡಿ. ನೋ ಸೆಬಾಸ್ಟಿನ್, ಅಷ್ಟೊಂದ್ ದುಡ್ಡು ನನ್ನ ಹತ್ರ ಇಲ್ಲ. ಸರ್, ಖಂಡಿತ ನಾನು ನಿಮ್ ದುಡ್ಡನ್ನ ರಿಟರ್ನ್ ಕೊಡ್ತೀನಿ. ನಮ್ಮ ಮಕ್ಕಳ ಜೀವ ನಿಮ್ ಕೈಯಲ್ಲೇ ಇದೆ, ದಯವಿಟ್ಟು ದುಡ್ಡು ಕೊಡಿ. ಸೆಬಾಸ್ಟಿನ್, ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸುಮ್ನೆ ನಾಟಕ ಮಾಡಬೇಡಿ. ಲಾಕರ್ ಒಳಗಡೆ ದುಡ್ಡಿದೆ ಅಂತ ನನಗ್ ಗೊತ್ತು. ಪ್ರತಿ ವಾರ ಕ್ರಿಮಿನಲ್ ಪರವಾಗಿ ನಾವು ವಾದ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೆ ಅವ್ನು ನಿಮ್ಗೆ ಲಂಚವಾಗಿ ತುಂಬಾ ಹಣ ಕೊಡ್ತಾ ಇದ್ದಾನೆ ಅನ್ನೋದು ಕೂಡ ನನಗ್ ಗೊತ್ತು. ಸೊ ಆ ದುಡ್ಡು ಕೊಡಿ. ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ನಾನ್ ದುಡ್ಡು ಕೊಡಲ್ಲ. ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀವು ಲಂಚ ತಗೋತಾ ಇರೋ ವಿಷಯನ ಎಲ್ರಿಗೂ ಹೇಳ್ಬೇಕಾಗುತ್ತೆ. ಏನು ಹೆದರ್ಸ್ತಾ ಇದೀಯಾ? ಕೊಡೋದಕ್ಕಾಗಲ್ಲ, ನಿನ್ನಿಂದ ಏನಾಗುತ್ತೋ ಮಾಡ್ಕೋ ಅಂತ. ಟ್ರಿಗರ್ ಆಗಿದ್ದ ಸೆಬಾಸ್ಟಿನ್, ಮರ್ಯಾದೆಯಾಗಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ ತಲೆ ಬುರುಡೆ ಹೊಡೆದಾಕ್ತೀನಿ ಅಂತ. ಏನು ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾ ಇದ್ಯಾ? ನನ್ ಮಕ್ಳು ರಿಸ್ಕ್ ಅಲ್ಲಿ ಇದ್ದಾರೆ, ನನ್ಗೆ ಅವರೇ ಮುಖ್ಯ. ನಿನ್ಗೆ ರೆಸ್ಪೆಕ್ಟ್ ಎಲ್ಲ ಕೊಟ್ಕೊಂಡಿರೋದಕ್ಕಾಗಲ್ಲ, ಮರ್ಯಾದೆಯಾಗಿ ದುಡ್ಡು ಕೊಡು. ಸರಿ ಕೊಡ್ತೀನಿ ಅಂತ ಲಾಕರ್ ಓಪನ್ ಮಾಡಿ ದುಡ್ಡು ಕೊಡ್ತಾರೆ. ದುಡ್ಡು ತಗೊಂಡು ಫಾಸ್ಟ್ ಆಗಿ ಕಾರ್ ನಲ್ಲಿ ಬರ್ತಾರೆ. 2 hours ಆದ್ಮೇಲೆ ಆ ಕಿಡ್ನಾಪರ್ಸ್ ಕಡೆಯಿಂದ ಕಾಲ್ ಬರುತ್ತೆ. ಏನ್ ಸರ್, ದುಡ್ಡು ರೆಡಿ ಮಾಡಿದ್ರ? ಹಾ, ರೆಡಿ ಆಗಿದೆ. ಎಲ್ಲಿಗ್ ಬರ್ಬೇಕು? 7th Avenue ನಲ್ಲಿ ಟೆರೆಸ್ ಮೇಲೆ ಒಂದು ಪಾರ್ಕಿಂಗ್ ಇದೆ, ಅಲ್ಲಿಗ್ ಬಂದ್ರೆ ಒಂದು ಯೆಲ್ಲೋ ಕಲರ್ ನ ಪಿಲ್ಲರ್ ಇದೆ, ಅದ್ರ ಮೇಲೆ ದುಡ್ಡಿಡಿ. ನಮ್ ಕಡೆಯವನ್ ಬಂದು ಕಲೆಕ್ಟ್ ಮಾಡ್ಕೋತಾನೆ ಅಂತ. ಸೆಬಾಸ್ಟಿನ್, ನಾನು ಮಕ್ಕಳ ಜೊತೆ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಕಿಡ್ನಾಪರ್ ಮಕ್ಕಳ ಕೈಗೆ ಫೋನ್ ಕೊಡ್ತಾನೆ. ಈಗ ಮಕ್ಕಳ ಜೊತೆ ಮಾತಾಡಿ ಇವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ನಾನು ಅಲ್ಲಿಗೆ ಬಂದು ನಿಮ್ನ ಕರ್ಕೊಂಡು ಹೋಗ್ತೀನಿ ಅಂತ. ಸೆಬಾಸ್ಟಿನ್ ಪಾರ್ಕಿಂಗ್ ಏರಿಯಾಗ್ ಬಂದು ಅವರು ಹೇಳಿದ್ದ ಜಾಗದಲ್ಲೇ ದುಡ್ಡಿಡ್ತಾರೆ. ಆಗ ಒಬ್ಬ ಸೈಕಲ್ ನಲ್ಲಿ ಅಲ್ಲಿಗೆ ಬಂದು ಅಲ್ಲಿದ್ದ ದುಡ್ಡು ತಗೊಂಡು ಯಾರಿಗೋ ಕಾಲ್ ಮಾಡ್ತಾನೆ. ಈಗ ಸೆಬಾಸ್ಟಿನ್ಗೆ ಆ ಕಿಡ್ನಾಪರ್ಸ್ ಕಡೆಯಿಂದ ಕಾಲ್ ಬರುತ್ತೆ. ನಿಮ್ ಕಡೆಯವ್ರು ಬಂದು ದುಡ್ಡು ತಗೊಂಡು ಹೋದ್ರು, ನನ್ ಮಕ್ಳೆಲ್ಲಿ ಅಂತ. ಆಗ ಕಿಡ್ನಾಪರ್ ಏನೋ ಹೇಳೋದಕ್ಕೆ ಟ್ರೈ ಮಾಡಿದಾಗ ಬ್ಯಾಟ್ರಿ ಲೋ ಆಗಿರೋದ್ರಿಂದ ಫೋನ್ ಡೆಡ್ ಆಗುತ್ತೆ. ಗಾಬರಿ ಆಗಿದ್ದ ಸೆಬಾಸ್ಟಿನ್ ಮನೆ ಹತ್ರ ಬರ್ತಾರೆ. ಆಗ ಮ್ಯಾನೇಜರ್, ಸರ್, ನಿಮ್ ಮಕ್ಳು ಸಿಕ್ಬಿಟ್ರು. ಅವ್ರು ಇಷ್ಟೊತ್ತು ಇದೇ ಅಪಾರ್ಟ್ಮೆಂಟ್ ನ 4th ಫ್ಲೋರ್ ನಲ್ಲಿರೋ ಒಂದು ರೂಮ್ ನಲ್ಲಿ ಇದ್ರು. ಆ ಮನೆ ಓನರ್ ಊರಿಗೆ ಹೋಗಿ 1 month ಆಗಿದೆ. ಹೇಗೋ ಮಕ್ಳು ಸೇಫ್, ನೀವು ಹೋಗ್ ನೋಡಿ ಅಂತ. ಸೆಬಾಸ್ಟಿನ್ ಮನೆಗ್ ಬಂದು ಮಕ್ಕಳನ್ನ ನೋಡಿ ಹೋದ ಜೀವ ಬಂದಂಗೆ ಆಗುತ್ತೆ. ನೆಕ್ಸ್ಟ್ ಮಕ್ಕಳ ಹತ್ರ, ಎಲ್ಲಿಗೆ ಹೋಗಿದ್ರಿ? ನಾವು 4th ಫ್ಲೋರ್ ನ ರೀಚ್ ಆದಾಗ ಒಬ್ರು ಲೇಡಿ ನಮ್ಗೆ ಕುಕ್ಕೀಸ್ ಎಲ್ಲ ಕೊಟ್ರು. ನಾವು ಅವ್ರ ಮನೇಲೆ ಆಟ ಆಡ್ತಾ ಇದ್ವಿ. ಸರಿ, ಆ ಲೇಡಿ ಯಾರು? ಅವ್ರನ್ನ ಇದಕ್ಕೂ ಮುಂಚೆ ನೋಡಿದ್ರಾ? ಇಲ್ಲ, ನಾವು ಅವ್ರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರು ನಿಮ್ ಫ್ರೆಂಡ್ ಅಂತ ಹೇಳಿದ್ರು, ಅದಕ್ಕೇನೆ ಮನೆ ಒಳಗಡೆ ಹೋದ್ವಿ. ಅವರು ನಮ್ನ ಚೆನ್ನಾಗಿ ನೋಡ್ಕೊಂಡ್ರು. ಆಗ ವೈಫ್, ಸರಿ ಅವ್ರನ್ನ ಬಿಡಿ, ಸ್ವಲ್ಪ ರೆಸ್ಟ್ ಮಾಡ್ಲಿ, ನಿಮ್ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಸೆಬಾಸ್ಟಿನ್ ಹೇಳ್ತಾರೆ, ನೋಡು, ನೀನ್ ಮುಖ್ಯವಾದ ವಿಷಯ ಹೇಳೋಕು ಮುಂಚೆ ನಾನೊಂದು ವಿಷಯನ ನಿನ್ಗೆ ಹೇಳ್ಬೇಕು. ನಮ್ಮಿಬ್ರಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದೆ, ಅದಕ್ಕೆ ನಾವಿಬ್ರು ದೂರ ಇದ್ದೀವಿ ಅನ್ನೋದು ನನಗ್ ಗೊತ್ತು. ಮಕ್ಳು ಕಾಣೆ ಆದ್ಮೇಲೆನೆ ನನಗೆ ಒಂದು ವಿಷಯ ಕನ್ಫರ್ಮ್ ಆಯ್ತು, ನನ್ನಿಂದ ಮಕ್ಕಳನ್ನ ಬಿಟ್ಟು ಇರೋದಕ್ಕಾಗಲ್ಲ. ಸೊ ನಾವಿಬ್ರು ಒಟ್ಟಿಗೆ ಇರೋಣ ಅಂತ. ವೈಫ್ ಹೇಳ್ತಾರೆ, ನಾವು ಮತ್ತೆ ಒಂದಾಗಿರೋದಕ್ಕೆಲ್ಲ ಆಗಲ್ಲ, ಯಾಕಂದ್ರೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಸೊ ನನ್ಗೆ ಮಕ್ಕಳ ಸೇಫ್ಟಿನೇ ಮುಖ್ಯ. ಅವ್ರನ್ನ ನಾನು ಸ್ಪೇನ್ಗೆ ಕರ್ಕೊಂಡು ಹೋಗ್ತೀನಿ, ಅವರೆಲ್ಲ ಆರಾಮಾಗಿರ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಮಕ್ಕಳನ್ನ ಇಲ್ಲಿ ಬಿಡೋದು ಸರಿ ಇಲ್ಲ. ದಯವಿಟ್ಟು ಸೈನ್ ಹಾಕಿ, ನಾನು ಅವ್ರನ್ನ ಸ್ಪೇನಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸೆಬಾಸ್ಟಿನ್ ಕೂಡ ಅರ್ಥ ಮಾಡ್ಕೋತಾರೆ, ಮಕ್ಕಳ ಸೇಫ್ಟಿನೇ ಮುಖ್ಯ. ನನ್ ಪ್ರೊಫೆಷನ್ ಇಂದ ಮಕ್ಕಳಿಗೆ ತೊಂದರೆ ಆಗೋದು ಬೇಡ, ಅವ್ರು ಸ್ಪೇನ್ ಅಲ್ಲೇ ಇರ್ಲಿ ಅಂತ ಸೈನ್ ಹಾಕ್ತಾರೆ. ವೈಫ್ ರಾತ್ರಿನೇ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿ ಏರ್ಪೋರ್ಟ್ ಕಡೆ ಹೊರಟಿದ್ದಾರೆ. ಇವರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಅವರಿಂದ ಹೇಗೆ ದೂರ ಇರ್ಲಿ ಅಂತ ಸೆಬಾಸ್ಟಿನ್ಗೆ ತುಂಬಾ ಬೇಜಾರಾಗುತ್ತೆ. ಮಕ್ಕಳು ನೀವು ಕೂಡ ಬನ್ನಿ ಅಂತ ಕರೀತಾ ಇದ್ದಾರೆ, ಆದ್ರೆ ವೈಫ್ಗೆ ಇವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಇದನ್ನೆಲ್ಲ ಮಕ್ಕಳ ಹತ್ರ ಹೇಳೋಕ್ ಆಗಲ್ಲ, ಅದಕ್ಕೆ ಸದ್ಯದಲ್ಲೇ ಬರ್ತೀನಿ ಅಂತ ಅವ್ರನ್ನ ಕಳಿಸ್ತಾರೆ. ಮಕ್ಕಳಿಗೂ ತಂದೆ ಅಂದ್ರೆ ತುಂಬಾ ಇಷ್ಟ. ಇವ್ರು ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿದ್ರಿಂದ ಆ ನಂಬಿಕೆ ಮೇಲೆ ತಾಯಿ ಜೊತೆ ಹೋಗ್ತಾರೆ. ಬೇಜಾರ್ನಲ್ಲೇ ಸೆಬಾಸ್ಟಿನ್ ಲಿಫ್ಟ್ ಹತ್ರ ಬಂದಾಗ
ಲಿಫ್ಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಸರಿ ಅಂತ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾರೆ. ಆಗ್ಲೇ 4th ಫ್ಲೋರ್ ನಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಇಟ್ಟಿದ್ರು ಅಲ್ವಾ, ಆ ರೂಮ್ಗೆ ಹೋಗ್ತಾರೆ. ಅಲ್ಲೊಬ್ರು ಲೇಡಿ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಯಾಕೆ ಕ್ಲೀನ್ ಮಾಡ್ತಾ ಇದ್ದೀರಾ? ಇದೆಲ್ಲ ಎವಿಡೆನ್ಸ್ ಅಲ್ವಾ, ಇದನ್ನೆಲ್ಲ ಇಟ್ಕೊಂಡೆ ಕಿಡ್ನಾಪರ್ಸ್ ನ ಕಂಡು ಹಿಡಿಯೋದಕ್ ಸಾಧ್ಯ ಇಲ್ಲ ಸರ್, ಇನ್ಸ್ಪೆಕ್ಟರ್ ಹೇಳಿದ್ರು ಕೇಸ್ ಕ್ಲೋಸ್ ಆಗಿದೆ, ಎವಿಡೆನ್ಸ್ ಏನು ಸಿಗ್ಲಿಲ್ಲ, ಕ್ಲೀನ್ ಮಾಡು ಅಂತ. ಆಗ ಸೆಬಾಸ್ಟಿನ್ಗೂ ಅನ್ಸುತ್ತೆ ಅದೇನೋ ಸರಿ, ಈ ಅಪಾರ್ಟ್ಮೆಂಟ್ ಅಲ್ಲಿ CCTV ಕೂಡ ಇಲ್ಲ, ಮತ್ತೆ ಹೇಗೆ ಕಿಡ್ನಾಪರ್ಸ್ ನ ಕಂಡು ಹಿಡಿಯೋದು ಅಂತ. ಅಲ್ಲಿದ್ದ ವಸ್ತುಗಳನ್ನ ನೋಡ್ತಾರೆ. ಆಗ ಒಂದು ಟ್ಯಾಬ್ಲೆಟ್ ಕವರ್ ಇದೆ. ಆಕ್ಚುಲಿ ಇದೇ ಟ್ಯಾಬ್ಲೆಟ್ ನ ಸೆಬಾಸ್ಟಿನ್ ಅವ್ರ ಮಗಳು ಲೂನಾ ಯೂಸ್ ಮಾಡ್ತಾ ಇದ್ಲು. ತಕ್ಷಣ ಸೆಬಾಸ್ಟಿನ್ ಅವ್ರ ಜೇಬ್ನಲ್ಲಿದ್ದ ಟ್ಯಾಬ್ಲೆಟ್ ನ ತೆಗೆದು ಮ್ಯಾಚ್ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಈ ಟ್ಯಾಬ್ಲೆಟ್ ನ ಅವ್ರ ವೈಫ್ ಕೊಟ್ಟಿರ್ತಾರೆ, ನೆನ್ಪಿದ್ಯಾ? ಕ್ಲಾಸ್ ಟೀಚರ್ಗೆ ಕೊಟ್ಟು ಸರಿಯಾದ ಸಮಯಕ್ಕೆ ಲೂನಾಗೆ ಕೊಡೋದಕ್ಕೆ ಹೇಳಿ ಅಂತ. ಹಾಗಾದ್ರೆ ಸೇಮ್ ಟ್ಯಾಬ್ಲೆಟ್ ಇಲ್ಲಿಗೆ ಹೇಗ್ ಬಂತು? ಸೊ ಡೌಟ್ ಶುರು ಆಗುತ್ತೆ. ಹಣಕ್ಕೋಸ್ಕರ ಕಿಡ್ನಾಪ್ ಮಾಡೋರು ಈ ತರ ಕೇರ್ ತಗೊಂಡು ಟ್ಯಾಬ್ಲೆಟ್ ಎಲ್ಲ ಕೊಡೋದಕ್ ಸಾಧ್ಯನೇ ಇಲ್ಲ. ಲೂನಾಗೆ ಹೆಲ್ತ್ ಇಶ್ಯೂ ಇದೆ ಅನ್ನೋದು ಆ ಕಿಡ್ನಾಪರ್ಸ್ ಗೆ ಹೇಗ್ ಗೊತ್ತಾಯ್ತು? ಸೊ ಹಾಗಾದ್ರೆ ಗೊತ್ತಿರೋರು ಯಾರೋ ಈ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬೆಳಗ್ಗೆ ವೈಫ್ ಟ್ಯಾಬ್ಲೆಟ್ ನ ಕಟ್ ಮಾಡಿ ಕೊಟ್ಲು. ಆದ್ರೆ ಇನ್ನೊಂದು ಭಾಗ ಇಲ್ಲಿದೆ. ಹಾಗಾದ್ರೆ ಈ ಕಿಡ್ನಾಪ್ ನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ತನ್ನ ವೈಫೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ವೈಫ್ ಮಕ್ಕಳನ್ನ ಕರ್ಕೊಂಡು ಸ್ಪೇನ್ ಗೆ ಹೋಗ್ಬೇಕು ಅಂತ ಪದೇ ಪದೇ ಫೋರ್ಸ್ ಮಾಡ್ತಾ ಇದ್ಲು. ಆದ್ರೆ ಸೆಬಾಸ್ಟಿನ್ ಒಪ್ಪಿರೋದಿಲ್ಲ. ಅದಕ್ಕೆ ಇವಳೆ ಪ್ಲಾನ್ ಮಾಡಿ ಇವಳಿಗೆ ಗೊತ್ತಿರೋ ಫ್ರೆಂಡ್ಸ್ ಗೆ ಹೇಳಿ ಮಕ್ಕಳನ್ನ ಕಿಡ್ನಾಪ್ ಮಾಡೋ ತರ ಡ್ರಾಮಾ ಮಾಡಿದ್ದಾಳೆ. ಹೇಗೂ ಅವಳಿಗೆ ಗೊತ್ತಿದೆ ಲೂನಾಗೆ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ. ಅದಕ್ಕೆ ಆ ಟ್ಯಾಬ್ಲೆಟ್ ನ ಅವ್ರ ಫ್ರೆಂಡ್ ಕೈಲಿ ಕೊಟ್ಟಿರ್ತಾಳೆ. ಹೀಗೆ ಈ ಪ್ಲೇಸ್ ಅಲ್ಲಿ ಮಕ್ಕಳಿಗೆ ಸೇಫ್ಟಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಖಂಡಿತ ಮಕ್ಕಳನ್ನ ನನ್ ಜೊತೆ ಸ್ಪೇನ್ ಗೆ ಕಳಿಸ್ತಾರೆ ಅಂತ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿದ್ದಾಳೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಫಾಸ್ಟ್ ಆಗಿ ಏರ್ಪೋರ್ಟ್ ಕಡೆ ಹೋಗ್ತಾರೆ. ಈ ಕಡೆ ಇವಳು ಏರ್ಪೋರ್ಟ್ ಒಳಗಡೆ ಎಂಟರ್ ಆಗಿದ್ದಾಳೆ. ಸೆಬಾಸ್ಟಿನ್ ಕೂಡ ಏರ್ಪೋರ್ಟ್ ಒಳಗಡೆ ಬರ್ತಾರೆ. ದೊಡ್ಡ ಏರ್ಪೋರ್ಟ್, ಹೇಗೆ ಅವ್ರನ್ನ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಮಕ್ಕಳು ಇವ್ರನ್ನ ನೋಡಿ ಅಮ್ಮ ಅಲ್ಲಿ ನೋಡಿ ಅಪ್ಪ ಅಂತ ಜೋರಾಗಿ ಕಿರ್ಚ್ಕೊಂಡು ಸೆಬಾಸ್ಟಿನ್ ಹತ್ರ ಓಡ್ ಬರ್ತಾರೆ. ಈಗ ಸೆಬಾಸ್ಟಿನ್ ಹೇಳ್ತಾರೆ ಅಮ್ಮ ಮಾತ್ರ ಸ್ಪೇನ್ಗೆ ಹೋಗ್ತಾರೆ, ನೀವು ನನ್ ಜೊತೆಲೇ ಇರಿ, ನಿಮ್ ಪಾಸ್ಪೋರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಟ್ರಿಗರ್ ಆಗಿದ್ದ ವೈಫ್ ಏನ್ ಮಾಡ್ತಾ ಇದ್ದೀರಾ, ನಾಟಕ ಮಾಡಿದ್ ಸಾಕು, ನೀನ್ ಏನ್ ಮಾಡ್ದೆ ಅನ್ನೋದು ನನಗೆಲ್ಲ ಗೊತ್ತಾಯ್ತು. ಇದನ್ ಕೇಳಿ ವೈಫ್ಗೆ ಶಾಕ್ ಆಗುತ್ತೆ. ನೀನ್ ಮರ್ಯಾದೆಯಾಗಿ ಸ್ಪೇನ್ಗೆ ಹೋಗು, ಮಕ್ಕಳು ನನ್ ಜೊತೆನೆ ಇರ್ತಾರೆ. ಹಠ ಹಿಡ್ದೆ ಅನ್ಕೋ, ನೀನ್ ಮಾಡಿರೋದು ಒಂದು ಕ್ರೈಮ್. ನಾನೊಂದು ಕಾಲ್ ಮಾಡಿದ್ರೆ ಸಾಕು ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ. ಮಕ್ಕಳು ಮುಂದೆನೆ ಜೈಲಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಆದ್ರೆ ಇವಳು ಒಪ್ಕೋತಾನೆ ಇಲ್ಲ. ಸರಿ ಬಿಡು ನಿನ್ನಿಷ್ಟ, ನಾನ್ ಪೊಲೀಸ್ ಕಾಲ್ ಮಾಡ್ತೀನಿ ಅಂತ ಸೆಬಾಸ್ಟಿನ್ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಆಗ ವೈಫ್ ಬೇಡ ಅಂತ ತಡೀತಾಳೆ. ಸರಿ ಬೇಜಾರ್ ಮಾಡ್ಕೋಬೇಡ, ಮಕ್ಕಳಿಗೆ ಬಾಯ್ ಹೇಳಿ ಹೊರಡು ಅಂತ. ಅವಳು ಮಕ್ಕಳಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈಗ ಸೆಬಾಸ್ಟಿನ್ ಮಕ್ಕಳನ್ನ ಕರ್ಕೊಂಡು ಮನೆ ಕಡೆ ಬರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.